ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಈಗಾಗಲೇ ಕರ್ನಾಟಕದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ PUC ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಬಿಡುಗಡೆ ಮಾಡಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇದು ಸಂತಸದ ಸುದ್ದಿ ಆದರೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಬಹಳ ಕೆಟ್ಟ ವಿಚಾರವಾಗಿರ್ತದೆ. ಯಾಕಂದ್ರೆ ಅವರ ಮಾರ್ಕ್ಸನ್ನು ಕಡಿಮೆ ತಗೊಂಡಿರ್ಬೋದು ಅಥವಾ ಫೇಲ್ ಆಗಿರ್ಬೋದು. ಅಂಥ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣ ಇಲಾಖೆ ಒಂದು ಸುವರ್ಣ ಅವಕಾಶವನ್ನು ನೀಡ್ತದೆ. ಅದೇನಪ್ಪ ಅಂದ್ರೆ ಇಂದಿನ ವಿಡಿಯೋದೊಳಗೆ ನಾವು ಅದನ್ನು ಚರ್ಚೆ ಮಾಡೋಣ. ಒಂದು ವೇಳೆ ಫೇಲ್ ಆಗಿದ್ರಿ ಅಂದರೆ ನೀವು ರಿವ್ಯಾಲ್ಯೂಯೇಷನ್ ಅಂದರೆ ಮರು ಮೌಲ್ಯಮಾಪನಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಕಡಿಮೆ ಅಂಕವನ್ನು ಪಡೆದಿದ್ರಿ ಅಂದರೆ ರೀಟೋಟಲಿಂಗ್ ಅಂದರೆ ಮರು ಏಣಿಕೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ನಾವು ಪ್ರಾರಂಭ ಮಾಡೋಣ. ಅರ್ಜಿಯನ್ನು ನಾವು ಯಾವ ರೀತಿ ಸಲ್ಲಿಸಬಹುದು ಅನ್ನೋದನ್ನು ಈ ವಿಡಿಯೋದೊಳಗೆ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಒಂದು ವೇಳೆ ನೀವು ಮರು ಮೌಲ್ಯಮಾಪನ, ಮರು ಏಣಿಕೆ ಅಥವಾ ಸ್ಕ್ಯಾನ್ಡ್ ಕಾಪೀಸನ್ನು ತರಿಸ್ಕೋಬೇಕು ಅನ್ನೋ ಹಾಗಿದ್ದರೆ ಮೊದಲಿಗೆ ನೀವು ಯಾವ ವಿಷಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ತೀರ್ಮಾನ ಮಾಡಿರ್ತೀರಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವೀಗ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ ನಿಮ್ಮ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ಖಾತ್ರಿಪಡಿಸ್ಕೋಬೇಕು. ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಈಗ ನಾವು ಅದನ್ನು ನಮ್ಮ DG ವೆಬ್ಸೈಟ್ ಒಳಗೆ ಲಿಂಕ್ ಮಾಡಿದ್ವಿ. ಸೊ ಇಲ್ಲಿ ನೋಡಕತ್ತೀರಿ, ಮೊದಲನೇ ಲೈನ್ ಒಳಗೆ ನಮ್ಮ ವೆಬ್ಸೈಟ್ದಾಗ ಒಂದು ಇನ್ಸ್ಟ್ರಕ್ಷನ್ನ ನಾವು ಸ್ಕ್ರಾಲಿಂಗ್ ಮಾಡಾಕ್ತೀವಿ. ಏನಂತ, ಲೇಟೆಸ್ಟ್ ನ್ಯೂಸ್ ಪೇಜ್ನಲ್ಲಿ ನಾವು ಈಗಾಗಲೇ ಈ PUC ಸೇವೆಗಳಾದ ಅಂದ್ರೆ ನೀವು ಸ್ಕ್ಯಾನ್ಡ್ ಕಾಪೀಸ್ ಆಗಿರಲಿ ಅಥವಾ ಮರು ಏಣಿಕೆ, ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಯನ್ನು ಸಲ್ಲಿಸೋರಿದ್ರೆ ಅಂದ್ರೆ ಆ ಒಂದು ಸೇವೆಯನ್ನು ನಾವೀಗ ಆಲ್ರೆಡಿ ಇಲ್ಲಿ ಲೈವ್ ಮಾಡಿದ್ವಿ. ನಿಮಗಿಲ್ಲಿ ಕಾಣಿಸಾಕತ್ತೈತ್ರಿ. ಮೊದಲಿಗೆ ಒಂದು ಸೇವೆಯನ್ನು ನಾವೀಗ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ನಮ್ಮ ವೆಬ್ಸೈಟ್ನಲ್ಲಿ ನೀಡಲಾಗಿರುವ ಸರ್ವಿಸ್ನ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಂದ್ರೆ ಅಲ್ಲಿಂದ ನೀವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ನೀವೀಗ ರೀಡೈರೆಕ್ಟ್ ಆಗಿದ್ದೀರಿ. ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೋಡಕತ್ತೀರಿ, ದ್ವಿತೀಯ PUC ಪರೀಕ್ಷೆ 1ರ ಛಾಯಾಪ್ರತಿಗಾಗಿ 8ನೇ ತಾರೀಕು ಏಪ್ರಿಲ್ 2025ರಿಂದ 13ನೇ ತಾರೀಕು ಏಪ್ರಿಲ್ 2025ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ದ್ವಿತೀಯ PUC ಪರೀಕ್ಷೆ 1ರ ಮರು ಮೌಲ್ಯಮಾಪನ ಹಾಗೂ ಮರು ಏಣಿಕೆಗಾಗಿ 12 ಏಪ್ರಿಲ್ 2025ರಿಂದ 17 ಏಪ್ರಿಲ್ 2025ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಅದೇ ದಿನಾಂಕದಂದು ನೀವು ಆ ಒಂದು ಸೇವೆಗಾಗಿ ಸೇವಾ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ ಒಂದು ಯೂಸರ್ ಗೈಡನ್ನು ನಾನು ನಿಮ್ಗೆ ಇಲ್ಲಿ ತಿಳಿಸಾಕತ್ತೇನೆ ರೀ. ಯಾವುದೇ ಸರ್ವಿಸನ್ನು ನೀವು ಪಡಿಬೇಕಪ್ಪ ಅಂದರೂ ಸೇಮ್ ಪ್ರೊಸೆಸನ್ನು ನೀವು ಮಾಡಬೇಕಾಗತ್ತೆ. ನಾವು ಒಂದು ಪ್ರೊಸೆಸನ್ನು ಇಲ್ಲಿ ನೋಡೋಣ. ಉಳಿದಿರೋ ಎಲ್ಲ ಸೇವೆಗಳು ಕೂಡ ಅದ ಸೇಮ್ ಪ್ರೊಸೆಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಯಾವುದೋ ಒಂದು ಸರ್ವಿಸನ್ನು ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೂಡ ನೀವು ಈ ಒಂದು ಹೇಳಿರಲ್ಲ KSEAB ವೆಬ್ಸೈಟ್ ಅಂದರೆ ಕರ್ನಾಟಕದ ಅಧಿಕೃತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿಯಾಗಬೇಕಾಗತ್ತೆ. ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈಗ ನಿಮ್ಗೆ ಸ್ಕ್ರೀನ್ ಒಳಗೆ ಕಾಣಕತ್ತಿರುವಂಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕರ್ನಾಟಕದ ಅಧಿಕೃತ ವೆಬ್ಸೈಟ್ ಒಳಗೆ ಅದೀವಿ. ಸೆಕೆಂಡ್ ಆಪ್ಷನ್ ಐತಿ, ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ 3 ಆಪ್ಷನ್ ನಿಮಗೆ ಓಪನ್ ಆಕಾವ. ಅದರೊಳಗೆ ಛಾಯಾಪ್ರತಿ, ಮೌಲ್ಯಮಾಪನ, ಮರು ಏಣಿಕೆ. ಈಗ ನಾವು ಫಸ್ಟ್ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡಿವಿ ಅಂದ್ರೆ ಈ ರೀತಿಯಾಗಿ ನಿಮಗೆ 3ರೊಳಗೆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರಂದ್ರೆ ಈ ರೀತಿಯಾಗಿ ಓಪನ್ ಆಕತಿ. ಇವಾಗ ನಿಮಗೆ ಸ್ಕ್ರೀನ್ ಒಳಗೆ ಕಾಣಕತ್ತಿರುವಂಗೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ್ರಂದ್ರೆ ನಿಮ್ಮ ಡಾಟಾ ಎಲ್ಲ ಆಟೋ ಫೆಚ್ ಆಕತಿ. ನಿಮ್ಮ ಸಬ್ಜೆಕ್ಟ್ಸ್ ಎಲ್ಲ ಇಲ್ಲಿ ಲೋಡ್ ಆಗ್ತವೆ. ಸೊ ನಿಮಗೆ ಯಾವ ಸಬ್ಜೆಕ್ಟಿಗೆ ಸ್ಕ್ಯಾನ್ಡ್ ಕಾಪಿ ಬೇಕಾಗಿತ್ತಲೆ ಅದನ್ನು ಸೆಲೆಕ್ಟ್ ಮಾಡಿದ್ರಂದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಅಮೌಂಟ್ ಶೋ ಆಕತಿ. ಕೆಳಗಡೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಮೇಲ್ ID, ಆಮೇಲೆ ಅಡ್ರೆಸ್ಸು, ಇವೆಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಒಂದು ಚಾನಲ್ ನಂಬರ್ ಜನರೇಟ್ ಆಕತಿ. ಈಗ ನೀವು 2 ಆಪ್ಷನ್ ಅದಾವೆ ನಿಮಗೆ. ಒಂದು
ಆಫ್ಲೈನ್ ಪೇಮೆಂಟ್, ಇನ್ನೊಂದು ಆನ್ಲೈನ್ ಪೇಮೆಂಟ್. ಒಂದು ವೇಳೆ ನೀವು ಆಫ್ಲೈನ್ ಪೇಮೆಂಟ್ ಮಾಡ್ತಿದ್ರಂದ್ರೆ ಯಾವುದಾದ್ರೂ ಒಂದು ಬ್ಯಾಂಕಿಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಚಾನಲನ್ನು ಜನ್ರೇಟ್ ಮಾಡ್ಕೋಬೇಕು. ಅದೇ ಬ್ಯಾಂಕಿಗೆ ಹೋಗಿ ನೀವು ಕ್ಯಾಶ್ ಪೇಮೆಂಟನ್ನು ಮಾಡಬೇಕು. ಇಲ್ಲಪ್ಪ ಎರಡನೇದ್ದ ನಾ ಮಾಡ್ತೀನಿಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್. ಈಗ ನೀವು ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಈ ಥರ ಯಾವುದೇ ಪೇಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. ಒಂದು ವೇಳೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಸ್ಕ್ರೀನ್ ಒಳಗೆ ಕಾಣಕತ್ತಿರುವಂಗೆ ನಿಮಗೆ ಪಾಪಪ್ ಬರ್ತೈತಿ. ಅಂದರೆ ಈ ರೀತಿಯಾಗಿ ಸಕ್ಸಸ್ಫುಲ್ ಮೆಸೇಜ್ ನಿಮಗೆ ಶೋ ಆಗ್ತೈತಿ. ಈಗ ನಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೀವಿ. ಅದರ ಸ್ಕ್ಯಾನ್ಡ್ ಕಾಪೀಸ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅನ್ನೋದನ್ನು ಈಗ ನಾವು ನೋಡೋಣ. ಈಗ ನೀವು ಯಾವುದೇ ಸರ್ವಿಸ್ ಅಂದ್ರೆ ರೀಟೋಟಲಿಂಗ್ ಆಗಿರಲಿ, ರಿವ್ಯಾಲ್ಯೂಯೇಷನ್ ಆಗಿರಲಿ, ಇವು ಯಾವುದೇ ಸರ್ವಿಸನ್ನು ಪಡ್ಕೋಬೇಕಂದ್ರೂ ಇದೇ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ನಾವೀಗ ಸ್ಕ್ಯಾನ್ಡ್ ಕಾಪೀಸನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಸ್ಕ್ಯಾನ್ಡ್ ಕಾಪಿಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಅದನ್ನು ಡೌನ್ಲೋಡ್ ಮಾಡೋಕೆ ನಿಮಗೆ ಅವಶ್ಯ ಇರೋದು ನಿಮ್ಮ ಅರ್ಜಿಯನ್ನು ಸಲ್ಲಿಸಿರುವಾಗ ಜನರೇಟ್ ಆಗಿರ್ತಕ್ಕಂಥ ಚಾನಲ್ ನಂಬರ, ಮೊಬೈಲ್ ನಂಬರ, ನಿಮ್ಮ ರಿಜಿಸ್ಟರ್ ನಂಬರ ಮತ್ತು ಸಬ್ಜೆಕ್ಟ್, ಈ ಎಲ್ಲ ಡಾಟಾನು ಎಂಟ್ರಿ ಮಾಡಿ ಕೆಳಗಡೆ ಕಾಣಕತ್ತಿರೋ ಕ್ಯಾಪ್ಚಾವನ್ನು ಫಿಲ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಜನರೇಟ್ ಆಕತ್ತೆ. ಆ OTPಯನ್ನು ನೀವು ಎಂಟ್ರಿ ಮಾಡಿ ಡೌನ್ಲೋಡ್ ಕಾಪಿ ಅಂತೇಳಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಸ್ಕ್ಯಾನ್ ಕಾಪಿ ಈಗ ಡೌನ್ಲೋಡ್ ಆಕತ್ತೆ. ಈ ರೀತಿಯಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗೆ ಸಂಬಂಧಿಸಿದಂಗೆ ರೀಟೋಟಲಿಂಗ್, ರಿವ್ಯಾಲ್ಯೂಯೇಷನ್ ಆ್ಯಂಡ್ ಸ್ಕ್ಯಾನ್ಡ್ ಕಾಪೀಸ್ಗಾಗಿ ಅರ್ಜಿಯನ್ನು ಆನ್ಲೈನ್ ಒಳಗೆ ಸಲ್ಲಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಈ ವಿಡಿಯೋನ ಸಂಬಂಧಪಟ್ಟವರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ನಮಸ್ಕಾರ ಸ್ನೇಹಿತರೆ, ಬಾಯ್.